ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಸ್ಟೇಜ್ ಮೇಲೆ ರವಿ ಹಾಗೂ ಶ್ರುತಿನ ಕರೆದಾಗ ರವಿ ಹೋಗಿ ಶ್ರುತಿಗೆ ಹೇಳ್ತಾ ಇರ್ತಾನೆ, ನೀನು ನನಗೆ ಸಿಕ್ಕಿರೋ ಅಪರೂಪದ ನಿಧಿ ಶ್ರುತಿ. ನೀನು ನಾನು ಸಾಮಾನ್ಯವಾಗಿ ಎಲ್ಲ ಹುಡುಗಿರು ಅಡುಗೆ ಮಾಡಿ ಗಂಡನ ಬುಟ್ಟಿಗೆ ಹಾಕ್ಕೊಂಡ್ರೆ, ಆದರೆ ಇವಳು ಉಲ್ಟಾ ಆಯಿತು ನನ್ನ ವಿಷಯದಲ್ಲಿ. ನಾನು ಅಡುಗೆ ಮಾಡಿರೋದಕ್ಕೆ ನನ್ನ ರುಚಿ ನೋಡಿ ಶ್ರುತಿ ನನ್ನ ತುಂಬ ಇಷ್ಟಪಟ್ಟಳು. ಅವ್ರ ಅಪ್ಪ ಕೋಟ್ಯಾಧೀಶ್ವರನೇ ಆಗಿದ್ರು ಅದನ್ನೆಲ್ಲ ಬಿಟ್ಟು ಲೆಕ್ಕಿಸ್ತಾನೆ ನನ್ನನ್ನು ಪ್ರೀತಿಸಿ ನನ್ನನ್ನು ಮದುವೆ ಆಗಿ ನನ್ನಿಂದ ಬಂದ್ಲಿವಳು ಅಂತ ಹೇಳಿ ಹೇಳ್ತಾ ಇರ್ತಾನೆ ರವಿ. ಯಾರಿಗೂ ಹೆದರಲ್ಲ, ಏನಿದೆ ಅದನ್ನು ಡೈರೆಕ್ಟಾಗಿ ಮಾತಾಡ್ತಾಳೆ. ತಪ್ಪಿದ್ರೆ ತಪ್ಪು ಅಂತಾಳೆ, ಸರಿ ಇದ್ರೆ ಸರಿ ಅಂತಾಳೆ. ಆ ವಿಷಯ ನನಗೆ ಅವಳ ಗುಣ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಿರ್ತಾನೆ. ಇದರಲ್ಲಿ ಇನ್ನೊಂದು ಆಸೆ ಇದೆ ನನಗೆ. ಆ ಆಸೆ ಏನು ಅಂತ ನಾನು ನಿಮ್ಗೆ ಎಲ್ಲರ ಮುಂದೆ ಹೇಳ್ತೀನಿ, ಇದೊಂದು ಸ್ಟೇಜಲ್ಲಿ ಸಿಕ್ಕಿದೆ ಅಂತ ಹೇಳಿ ಹೇಳ್ತಿರ್ತಾನೆ. ಅದಕ್ಕೆ ಶ್ರುತಿದವಳು ಏನು ರವಿ ಹೇಳು ಅಂತ ಕೇಳಿದಾಗ, ಏನಿಲ್ಲ, ನಾನು ನಮ್ಮ ಅಪ್ಪ ಅಮ್ಮಂಗೆ 3ನೇ ಮಗ ಆಗಿದ್ದೆ. ಸೊ ಹಂಗಾಗಿ ನನಗೆ 3 ಮಕ್ಕಳು ಬೇಕು ಅಂತ ನಂಗೆ ತುಂಬ ಆಸೆ ಇದೆ. ನಾನು 3 ಮಕ್ಕಳು ಮಾಡ್ಕೋಬೇಕಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶ್ರುತಿ ಅದನ್ನು ಕೇಳಿಸ್ಕೊಂಡು, ಏನು ರವಿ ನೀನು ಸಡನ್ನಾಗಿ ಈ ಥರ ಡಿಸಿಷನ್ ತೊಗೊಂಡಿದ್ದೆ, ನೀನು ಒಂದು ಮಾತು ನನಗೇನು ಹೇಳಿದೆ, ಅದು ಹೆಂಗೆ ನೀನು ಡಿಸಿಷನ್ ತೊಗೊಂಡೆ, ಈ ವಿಷಯದಲ್ಲಿ ನಾನು ಒಪ್ಕೋಬೇಕು, ಅದು ಹೆಂಗೆ ನೀನು ಹೇಳಿದ ತಕ್ಷಣ ನಾನು ಅದು ಹೆಂಗೆ ಡಿಸೈಡ್ ಮಾಡಲಿ ಅಂತ ತುಂಬ ರೇಗ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು ಮನೋಜ ಹಾಗೂ ರೋಹಿಣಿ ಇಬ್ಬರು ಫುಲ್ ಶಾಕ್ ಆಗ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಿರ್ತಾನೆ ಮೀನಾಗಿ, ಏನು ಇವನು ಯಾವ ಟೈಮು ಏನಂತ ನೋಡಿದ್ರೆ ಹಿಂಗೆ ಮಾತಾಡ್ತಿದ್ದಾನೆ ಅಂತ ಅಂದ್ಕೊತಾ ಇರಬೇಕಾದ್ರೆ ಈ ಕಡೆ ರವಿಗೂ ಕೂಡ ಶಾಕ್ ಆಗುತ್ತೆ. ಯಾಕೆ ಶ್ರುತಿ ನಾನು ಈ ಥರ ಹೇಳ್ಬಾರ್ದ, ನನಗೆ ರೈಟ್ಸ್ ಇಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ, ನಿನಗೆಲ್ಲ ರೈಟ್ಸ್ ಇದೆ ಬಟ್ ಈ ಟೈಮಲ್ಲಿ ಆ ವಿಷಯ ಮಾತಾಡೋದಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಎಲ್ರಿಗೂ ನೋಡಿ ಶಾಕ್ ಆಗ್ತಿರ್ಬೇಕಾದ್ರೆ ಶ್ರುತಿ ಹೇಳ್ತಾಳೆ, ಇದು ಸುಮ್ಮನೆ ನಾವು ಮಾತಾಡ್ತಿರೋದು ಹೆಲ್ತಿ ಆರ್ಗ್ಯುಮೆಂಟ್ ಅಷ್ಟೇ, ಯಾರು ನೀವು ಇದನ್ನು ಸೀರಿಯಸ್ಸಾಗಿ ತೊಗೋಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದಾದಮೇಲಿಂದ ಸೂರ್ಯ ಹಾಗೂ ಮೀನನ್ನು ಇಬ್ಬರೂ ಸ್ಟೇಜ್ ಮೇಲೆ ಕರೆದಾಗ ಆವಾಗ ಸೂರ್ಯ ಹೇಳ್ತಿರ್ತಾನೆ, ಸೂರ್ಯ ಅವಳ ಕಣ್ಣು ನೋಡ್ಕೊಂಡು ಹೇಳ್ತಿರ್ಬೇಕಾದ್ರೆ ನಿನ್ನ ಕಣ್ಣಲ್ಲಿ ಒಂದು ಕಾಂತಿ ಕಾಣ್ತಿದೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ನೀನು ಏನದು ಅಂತ ಕೇಳಿದಾಗ, ಏನಿಲ್ಲ, ಈ ಸೂರ್ಯ ಹುಟ್ಟಿದಾಗ ಒಂದು ಕಾಂತಿ ಬರುತ್ತೆ ನೋಡು, ಒಂದು ಬೆಳಕು, ಆ ಥರ ಇದೆ ನಿನ್ನ ಕಣ್ಣಲ್ಲಿ. ಮತ್ತು ನೀನು ನೋಡಿದಾಗೆಲ್ಲ ಏನೋ ಒಂದು ಸಾಹಸ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅನಿಸ್ತಿರುತ್ತೆ, ನಿನ್ನ ಕಣ್ಣಲ್ಲಿ ಅದೇ ಥರ ಇದೆ ಅಂತ ಹೇಳಿ ಅಂತಿರ್ಬೇಕಾದ್ರೆ ಈ ಕಡೆ ಮನೋಜ್ ಹಾಗೂ ರೋಹಿಣಿ ಏನು ಇವರಿಬ್ಬರೇ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡಾಗ ಅಲ್ಲಿದ್ದವ್ರು ಹೇಳ್ತಾನೆ, ನೀವಿಬ್ಬರೇ ಮಾತಾಡೋಕೆ ಕರೆದಿಲ್ಲ, ಎಲ್ರಿಗೂ ಕೇಳಿಸೋ ಥರ ಮಾತಾಡಿ ಅಂತೇಳಿ ಹೇಳಿದಾಗ, ಓ ಹೌದಲ್ವಾ ಅಂತೇಳಿ ಸೂರ್ಯ ಕೂಡ ಹೇಳ್ತಿರ್ಬೇಕಾದ್ರೆ, ರೀ ಒಂದು ನಿಮಿಷ ರೀ, ನೀವು ಮಾತಾಡ್ಬಿಡಿ ನಾನೇ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಮೈಕ್ ಇಸ್ಕೊಂಡು ಈ ಕಡೆ ಮೀನು ಹೋಗಿ ನಿಂತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನನ್ನ ಮದುವೆ ಒಂದು ಆಗಿದ್ದು ಆಕಸ್ಮಿಕವಾಗಿ, ಯಾವ ವ್ಯಕ್ತಿನ ಕಂಡ್ರೆ ನನಗೆ ಆಗ್ತಿರ್ಲಿಲ್ಲ, ಯಾವ ವ್ಯಕ್ತಿ ಕಂಡ್ರೆ ಮನೇಲಿ ಆಗ್ತಿರ್ಲಿಲ್ಲ ಅಂಥವ್ರ ಜೊತೆ ನಾನು ಸಂಸಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅಂಥವ್ರನ್ನ ನನ್ನ ಮದುವೆ ಆಗಿದೆ. ಮತ್ತು ಜನಗಳಿಗೆ ಇವರು ರೋಡಿ ಒಂದು ಊರಿಗೆ ಕುಡ್ಕ ಹಾಗೂ ಎತ್ತಿದ ತಾಯಿಗೇನೆ ಅವರು ಕೆಲಸ ಬಾರ್ದಿರೋ ಹುಡುಗ ಅನ್ನೋ ಥರ ಹೆಸರು ತೊಗೊಂಡಿದ್ದಾರೆ, ಅಂಥವ್ರನ್ನ ನಾನು ಮದುವೆ ಆದೆ. ಆದರೆ ಅವ್ರ ಸ್ನೇಹಿತರಿಗೆ ಮಾತ್ರ ತುಂಬ ಒಳ್ಳೆಯ ಮನುಷ್ಯ, ಜೀವ ಬೇಕಾದರೂ ಕೊಡ್ತಾರೆ ಅಂಥ ಗೆಳೆತನ ಇಟ್ಕೊಂಡಿದ್ದಾರೆ ಅವ್ರ ಫ್ರೆಂಡ್ಸ್ ಜೊತೆ. ನನ್ನಂಥ ಹುಡುಗಿಗೆ ಜೀವನ ಕೊಟ್ಟರು ಅವರು. ತುಂಬ ಆದರ್ಶಗಳು ಇಟ್ಕೊಂಡಿದ್ದು ನನ್ನ ತಂದೆ, ತುಂಬ ಕನಸುಗಳು ಇಟ್ಕೊಂಡಿದ್ರು. ಅಂಥದ್ರಲ್ಲಿ ಅವ್ರು ನನ್ನ ತುಂಬ ಚೆನ್ನಾಗೇ ಬೆಳೆಸಿದ್ರು. ತುಂಬ ಕಷ್ಟಗಳಿದ್ರೂ ನಾನು ನನ್ನ ತಮ್ಮ ನನ್ನ ತಂಗಿ ಅಮ್ಮನಿಗೆ ಏನೂ ಕಮ್ಮಿ ಮಾಡ್ದೇನೆ, ನಮ್ಮ ಅಪ್ಪನ ಕಷ್ಟ ಇದ್ರೂ ಏನೂ ತೋರಿಸ್ದೇನೆ ನಮ್ಮನ್ನ ತುಂಬ ಚೆನ್ನಾಗಿ ಬೆಳೆಸಿದ್ರು. ಅದೇ ಟೈಮ್ಗೆ ಏನೂ ದಿಕ್ಕಿಲ್ದಿರೋ ಥರ ಆಯಿತು. ಯಾಕಂದರೆ ಅದೇ ಟೈಮ್ಗೆ ನಮ್ಮ ಅಪ್ಪನೂ ಕೂಡ ಹುಷಾರಿಲ್ದೇ ತೀರ್ಕೊಂಡಾಗ ನಮ್ಮ ಅಮ್ಮ, ನಾನು, ನನ್ನ ತಮ್ಮ, ನನ್ನ ತಂಗಿ ಇಬ್ಬರೂ ಸಾಯ್ಬೇಕನ್ನೋ ನಿರ್ಧಾರ ಕೂಡ ತೊಗೊಂಡಿದ್ವಿ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ. ಆದರೆ ಯಾರೋ ಒಬ್ಬರು ಬಂದುಬಿಟ್ಟು ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಮದುವೆ ಮಂಟಪ ತನಕ ಹೋಗ್ಬಿಟ್ಟು ಕೊನೆಗೂ ನನಗೆ ಮದುವೆ ಆಗ್ದೇ ನನ್ನನ್ನು ಬಿಟ್ಟು ಹೊರ್ಟೋದ್ರು. ಯಾಕೆ ಏನು ಅಂತ ನನಗೆ ಇದುವರೆಗೂ ಗೊತ್ತಾಗಲಿಲ್ಲ. ಆದರೆ ಅದು ಯಾವುದೂ ತಲೆಗೆ ಹಾಕ್ಕೊಳ್ದೆ, ಅದು ಯಾವುದೂ ತಲೆ ಕೆಡಿಸ್ಕೊಳ್ದೇನೆ ನನಗೆ ಆ ಟೈಮಲ್ಲಿ ನನಗೆ ಜೀವನ ಕೊಟ್ಟು ನನಗೆ ತಾಳಿ ಕಟ್ಟಿ ಜೀವನ ಕೊಟ್ಟರು ಅವ್ರು. ಆವಾಗ ನನ್ನ ಮೇಲಿರೋ ಪ್ರೀತಿಗೆ ಕುಡಿಯೋದು ಬಿಟ್ಟರು, ನನ್ನ ಮೇಲಿರೋ ಜವಾಬ್ದಾರಿಗೆ ಅವರು ಬೇರೆಯವ್ರ ಜೊತೆ ಹೊಡೆದಾಡೋದು ಬಿಟ್ಟರು. ನನ್ನ ಬದುಕು ಚೆನ್ನಾಗಿರಬೇಕಂತ ಅವ್ರ ಬದುಕನ್ನ ಮೀಸಲಾಗಿಟ್ಟರು ಬದುಕಿಗೆ. ಆಮೇಲಿಂದ ಅವರೇ ದುಡ್ಡು ತಂದುಬಿಟ್ಟು ನನಗೆ ಮಾಂಗಲ್ಯ ಚೈನು ಅವರು ಕೂಡ ಮಾಡಿಸ್ಕೊಟ್ರು. ಇವಾಗ ಅದೇ ದುಡ್ಡು ಸಂಪಾದನೆ ಮಾಡಿಬಿಟ್ಟು ಸ್ವಲ್ಪ ಮನೆ ಕಟ್ಟಿಸ್ಬೇಕಂತ ಕೂಡಿಡ್ತಾ ಇದ್ದೀವಿ ಇಬ್ಬರು ಸೇರಿ. ಎಂಥ ಕಷ್ಟಗಳು ಬಂದರೂ ನನ್ನ ಜೊತೆ ಮಾತ್ರ ಅವರು ಇದ್ದೇ ಇರ್ತಾರೆ. ತಾಜ್ ಮಹಲ್ ಮುಂದೆ ಮಂಡಿ ಊರಿಗೆ ಕೆಂಪು ಗುಲಾಬಿ ಕೊಟ್ಬಿಟ್ಟು ನಾನಿನ್ನ ಪ್ರೀತಿಸ್ತೀನಿ ಅಂತ ಅನ್ನೋದಕ್ಕಿಂತ ಎಲ್ಲರ ಮುಂದೆ ತಲೆ ಬಗ್ಗಿಸಿ ನಿಯತ್ತಿಂದ ದುಡ್ದಿನ ಹೆಂಡ್ತಿನ ಸಾಕೋದ್ರಲ್ಲ ಅದರಲ್ಲಿ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಅದೇ ತಾನೇ ಹೆಣ್ಣಿಗೆ ಬೇಕಾಗಿರೋದು. ಅದೇ ಇವ್ರ ಮೇಲೆ ನಂಗೆ ತುಂಬ ಗೌರವ ಇದೆ, ಇವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ನಂಗೆ ಭರವಸೆ ಇದೆ. ಇಲ್ಲಿಗೆ ನಾನು ಈ ಮಾತನ್ನ ಮುಗಿಸ್ತೀನಿ ಅಂತ ಹೇಳಿ ಈ ಕಡೆ ಹೊರಡ್ತಿರ್ಬೇಕಾದ್ರೆ ಎಲ್ರಿಗೂ ಅವರೇ ಹೇಳಿದ ಮಾತು ಕೇಳಿಸ್ಕೊಂಡು ತುಂಬ ಖುಷಿಯಾಗಿ ಎಲ್ಲರೂ ಕೂಡ ಅಲ್ಲಿ ನಿಂತ್ಕೊಂಡು ಚಪ್ಪಾಳೆ ಹೊಡಿತಾ ಇರ್ತಾರೆ. ಮನೋಜ್ ಹಾಗೂ ರೋಣಿಗೆ ಇಬ್ರಿಗೂ ಕೂಡ ಆಗ್ತಿರಲ್ಲ, ಆದರೂ ಕೂಡ ಅವರು ಕೂಡ ನಿಂತ್ಕೊಂಡು ಚಪ್ಪಾಳೆ ತೊಡ್ತಾ ಇರಬೇಕಾದ್ರೆ ಈ ಕಡೆ ಹ್ಯಾಂಕರಿಂಗ್ ಹೇಳ್ತಿರ್ತಾರೆ, ತುಂಬ ಒಳ್ಳೆ ಮನಸ್ಸಿದೆ ನಿಮಗೆ, ತುಂಬ ಇವಾಗ ಈ ರೌಂಡ್ ಮುಗ್ದಿದೆ, ನೆಕ್ಸ್ಟ್ ರೌಂಡಲ್ಲಿ ಏನಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ನೆಕ್ಸ್ಟ್ ಜಡ್ಜಸ್ ಏನು ಹೇಳ್ತಾರೆ ಅವ್ರು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ ಆವಾಗ ನಿಮಗೆ ಪ್ರೈಸ್ ಸಿಗುತ್ತೆ ಅಂತ ಹೇಳಿದಾಗ
ಸೊ ಅವ್ರು ಕ್ವಶನ್ ಕೇಳ್ತಾರೆ, ಗಂಡನ ಸಂಪಾದನೆ ಎಷ್ಟಿದೆ ಅಂತ ಹೆಣ್ಮಕ್ಳು ಹೇಳ್ಬೇಕು, ಹೆಣ್ಮಕ್ಳು ಸಂಪಾದನೆ ಎಷ್ಟಿದೆ ಅಂತ ಗಂಡು ಮಕ್ಳು ಹೇಳಬೇಕು ಅಂತ ಕ್ವಶನ್ ಕೇಳಿದಾಗ ಈ ಕಡೆ ರವಿಗೂ ಹಾಗೂ ಶ್ರುತಿಗೆ ಕ್ವಶನ್ ಕೇಳ್ತಾರೆ. ಆಗ ರವಿ ಹೇಳ್ತಾನೆ ನನಗೆ ಆವಾಗ ಶ್ರುತಿ ಹೇಳ್ತಿರ್ತಾಳೆ ರವಿ ನಾನೇ ಹೇಳ್ತೀನಿ ಅಂದಾಗ, ಇವಾಗ ಅವನೇ ಸಂಪಾದನೆ ಮಾಡ್ತಾನೆ ಅದು ಅವ್ನ ಖರ್ಚು, ನಾನೇ ಸಂಪಾದನೆ ಮಾಡ್ತಾನೆ ನನ್ನ ಖರ್ಚು, ಅದು ಇಬ್ಬರು ನಾನಂತೂ ಫ್ರೀಡಮ್ ಆಗಿ ಇರಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ಖರ್ಚು ನೋಡ್ಕೊತೀನಿ, ಅವ್ನ ಖರ್ಚು ಏನಿದೆ ಅದನ್ನು ನೋಡ್ಕೊತೀನಿ, ಇನ್ನು ಮಿಕ್ಕಿದ್ದನ್ನು ನಾವಿಬ್ಬರು ಮನೆ ಕೊಡ್ತೀವಿ ಅಂತ ಹೇಳಿ ಈ ಕಡೆ ಶ್ರುತಿ ಕೂಡ ಹೇಳ್ತಿರ್ಬೇಕಾದ್ರೆ ನೆಕ್ಸ್ಟ್ ರೋಹಿಣಿ ಮನೋಜ್ಗೆ ಬರುತ್ತೆ. ಸೊ ಮನೋಜ್ ಹೇಳ್ತಿರ್ತಾನೆ ನೋಡಿ ನಾನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಇದೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ನಾನು ಹೇಳೋದಕ್ಕಾಗಲ್ಲ, ಈಗ ಸದ್ಯಕ್ಕೆ ನಾನು ₹1,000 ನನಗೆ ದುಡಿತಾ ಇರ್ಬೋದು, ಅದು ನೆಕ್ಸ್ಟ್ ಒಂದು ಇದರಲ್ಲಿ ನಾನು ಲಕ್ಷ ದುಡಿತೀನಿ, ಆವಾಗ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂತೇಳಿ ಹೇಳ್ತಾ ಇರ್ತಾನೆ. ಅದಕ್ಕೇ ಇವಾಗ ಹೆಂಡತಿಯಿಂದ ಇರಬಾರ್ದಲ್ವ, ಹೆಂಡತಿ ದುಡ್ಡಲ್ಲಿ ಬದುಕಬಾರ್ದಲ್ವ, ಹಂಗಾಗಿ ನಾನು ನಂದರಲ್ಲೇ ಎಷ್ಟು ಬರುತ್ತೋ ಅಷ್ಟನ್ನು ನಾನು ಜೀವನ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಈ ಕಡೆ ಸೂರ್ಯ ಹೇಳ್ತಿರ್ತಾನೆ ಈ ಮಾತು ನಿನಗೆ ಒಪ್ಪಲ್ಲ ಕಣೋ, ಯಾಕೋ ಹಿಂಗೆಲ್ಲ ಹೇಳ್ತಿದ್ದೆ ಅಂತ ಹೇಳ್ತಾನೆ, ಸುಮ್ಮನೆ ಇರೋ ಅಂತ ಹೇಳಿ ಈ ಕಡೆ ಅವನ್ನ ಸುಮ್ಮನೆ ಮಾಡ್ತಾ ಇರ್ತಾನೆ. ಅದಕ್ಕೆ ಈ ಕಡೆ ರೋಹಿಣಿ ಹೇಳ್ತಾರೆ ನನಗೆ ಬರೋದು ₹50,000, ಇನ್ನು ಮಿಕ್ಕಿದ್ದು ನಾನು ಆ ಮನೆಗೆ ಸ್ವಲ್ಪ ದುಡ್ಡು ಕೊಡ್ತೀನಿ, ನನ್ನ ಮೇಕಪ್ ಖರ್ಚಿಗೆ ನಾನು ನೋಡ್ಕೊತೀನಿ, ಆಮೇಲೆ ಸ್ವಲ್ಪ ಜನ ಈ ಕಡೆ ಈಗ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ಲ ಅಂಥವ್ರಿಗೂ ದುಡ್ಡು ಕೊಡ್ತೀನಿ ಅಂತ ಹೇಳಿ ಹೇಳ್ತಿರ್ತಾರೆ. ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಅಂದರೆ ಏನಮ್ಮ ಅಂತ ಜಡ್ಜಸ್ ಕೇಳಿದಾಗ ಹಂಗೇನಿಲ್ಲ, ಈಗ ರೋಡಲ್ಲಿ ಭಿಕ್ಷೆ ಕೇಳಕ್ಕೆ ಬರ್ತಾರಲ್ಲ ಅಂಥವ್ರಿಗೆಲ್ಲ ಕೊಡಬೇಕಲ್ವ, ಹಂಗಾಗಿ ಅವ್ರಿಗೂ ಕೊಡ್ತೀನಿ ಅಂತ ಹೇಳಿದಾಗ ಈ ಮ್ಯಾಟ್ರ್ ಅವ್ರಿಗೆ ಗೊತ್ತಾ ಅಂತ ಕೇಳ್ತಿರ್ಬೇಕಾದ್ರೆ ಮನೋಜಿಗೆ ಕೇಳಿದಾಗ ಮನೋಜ್ ಅಯ್ಯೋ ಹೆಂಡತಿ ಫ್ರೀಡಮ್ ಇರಬೇಕು ಸರ್, ಫ್ರೀಡಮ್ ಕೊಡ್ದೇನೆ ಅದು ಹೆಂಗಿರೋಕ್ಕಾಗುತ್ತೆ ಅಂತೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು, ನೆಕ್ಸ್ಟ್ ಕ್ವಶನ್ ಈಗ ಸೂರ್ಯ ಹಾಗೂ ಮೀನಾಗೆ, ಇವಾಗ ಸೂರ್ಯ ಮತ್ತು ಮೀನಾ ಇದೇ ಕ್ವಶನ್ಗೆ ಆನ್ಸರ್ ಮಾಡಿ ಅಂತ ಕೇಳಿದಾಗ ಅದಕ್ಕೆ ಸೂರ್ಯ ಹೇಳ್ತಿರ್ತಾನೆ ನಾನು ಹೇಳ್ತೀನಿ ಫಸ್ಟು ಅಂತ ಹೇಳಿದಾಗ ಅಯ್ಯೋ ನನ್ನ ಹೆಂಡತಿ ಸ್ವಲ್ಪ ದುಡಿತಾಳೆ, ಆದರೆ ಅವಳು ಮಳ ಇಷ್ಟು ಅಂತ ಮಾರ್ತಿರ್ತಾಳೆ, ಹಬ್ಬದ ಟೈಮಲ್ಲಿ ಒಂದು ಮೊಳಕ್ಕೆ ₹30 ಅಂತ ಮಾಡ್ತಾಳೆ, ಬೇರೆ ಟೈಮಲ್ಲಿ ₹20 ಅಂತ ಮಾಡ್ತಿರ್ತಾಳೆ, ಅವಳಿಗೆ ಹಂಗೂ ಹಿಂಗೊಂದು ₹21,000 ಚಿಲ್ಲರೆ ಬರುತ್ತೆ, ಅದ್ರಲ್ಲಿ ಸ್ವಲ್ಪ ಅವ್ರ ತಮ್ಮಂಗೆ ₹500, ತಂಗಿಗೆ ₹500, ಅಮ್ಮಂಗೆ ₹500 ಅಂತೆಲ್ಲ ಕೊಡ್ತಾಳೆ, ನನಗೆ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ತಿಂಗಳು ಒಂದೊಂದು ಬಟ್ಟೆ ಕೊಡ್ತಾ ಇರ್ತಾಳೆ, ಇನ್ನು ಮಿಕ್ಕಿದ್ದನ್ನು ಸ್ವಲ್ಪ ನಮ್ಮ ಮನೆ ಕಟ್ಟಿಸ್ಬೇಕಂತ ಅಂದ್ಕೊಂಡಿದ್ದೀವಲ್ಲ ಅದಕ್ಕೆ ಸ್ವಲ್ಪ ದುಡ್ಡು ಹಾಕ್ತಿರ್ತಾಳೆ, ಆಮೇಲೆ ಮನೆಗೆ ಸ್ವಲ್ಪ ಖರ್ಚು ಕೊಡ್ತಾಳೆ, ಆಮೇಲೆ ನನಗೂ ಸ್ವಲ್ಪ ಕೊಡ್ತಾ ಇರ್ತಾಳೆ, ಗಾಡಿಗೆ ಪೆಟ್ರೋಲಿಗೆ ಹಾಕೋಕ್ಕೆ ನನಗೆ ಕುಡಿಯೋದಕ್ಕೆ ಅದಕ್ಕೆಲ್ಲ ಕೊಡ್ತಾಳೆ ಸರ್ ಅಂತ ಹೇಳಿ ಹೇಳ್ತಿರ್ತಾನೆ. ಸರಿ ಆಯಿತು ಮೀನಾ ನೀನು ಹೇಳಮ್ಮ ನಿನ್ನ ಗಂಡ ಎಷ್ಟು ಖರ್ಚು ಮಾಡ್ತಾನೆ, ಎಷ್ಟು ದುಡಿತಾನೆ ಅಂತ. ಸರ್ ನನ್ನ ಗಂಡ ಅವನು ಕಾರ್ ಡ್ರೈವರ್, ಕಾರ್ ಓಡಿಸ್ತಾರೆ, ಸೊ ಅವ್ರಿಗೆ ಬರೋದು ಇಷ್ಟರಲ್ಲಿ ಅವರು ಕೂಡ ಮನೆ ಕಟ್ಟಿಸ್ಬೇಕಂತ ಅಂದ್ಕೊಂಡಿದ್ದೀವಿ, ನಾವೊಂದು ಉಂಡೆ ಇಟ್ಕೊಂಡಿದ್ದೀವಿ, ಅದಕ್ಕೆ ಸ್ವಲ್ಪ ದುಡ್ಡು ಹಾಕ್ತೀವಿ, ಆಮೇಲಿಂದ ಅವರು ಸ್ವಲ್ಪ ನನಗೆ ಅವಾಗವಾಗ ಆಚೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ಯಾವಾಗಲೂ ಶನಿವಾರ ಭಾನುವಾರ ಬಂದರೆ ಸಾಕು ನಂಗೆ ಗೋಲ್ಗಪ್ಪ ತಿನ್ಸೋಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಸ್ವಲ್ಪ ಖರ್ಚಾಗುತ್ತೆ, ಮಿಕ್ಕಿದ್ದು ಕೂಡ ಅವರು ಕೂಡ ತಗೊತಾರೆ, ಅವರಿಗೆ ಅಂತ ನಾವೇನು ಮಾಡ್ಕೊಳ್ಳಲ್ಲ, ಎಲ್ಲನೂ ಕೂಡ ಅವರು ಕೂಡ ಇವಾಗ ಸಂಪಾದನೆ ಮಾಡಿ ಅವರು ಕೂಡ ಕೂಡಿಟ್ಟಿದ್ದಾರೆ ಅಂತ ಹೇಳಿದಾಗ ಈ ಕಡೆ ಸೂರ್ಯ ಹೇಳ್ತಾನೆ ಸರ್ ಇನ್ನೊಂದು ವಿಷಯ ಇದೆ ಅಂತ ಹೇಳ್ತಾನೆ. ಅವಳು ಇವಾಗ ಮೊನ್ನೆ ಒಂದು ಆರ್ಡರ್ ಬಂದಿತ್ತು, 1,00,000 ಆರ್ಡರ್ ಬಂದಿತ್ತು, ಆವಾಗ ಸ್ವಲ್ಪ ಜನನ ಕರೆಸ್ಬಿಟ್ಟು ಅವಳೇ ಹೂವೆಲ್ಲ ಪೋಣಿಸಿ ರಾತ್ರಿ ಪೋಣಿಸಿ ಅವಳ ಬೆಟ್ಟೆಲ್ಲ ಹಾಳಾಗಿಬಿಟ್ಟಿತ್ತು, ಹಂಗಾಗಿ ಅವಳು ಬಂದವ್ರಿಗೆ ಅಷ್ಟು ಜನ 6 ಜನ ಬಂದರು, ಅವರಿಗೆಲ್ಲರಿಗೂ ₹20,000 ಕೊಟ್ಟು ಇನ್ನು ಮಿಕ್ಕಿದ ದುಡ್ಡಲ್ಲಿ ಇನ್ನೂ 1,50,000 ದುಡ್ಡಲ್ಲಿ ನನಗೆ ಡೌನ್ ಪೇಮೆಂಟ್ ಆಗಿ ನನಗೊಂದು ಕಾರ್ ಕೊಡಿಸಿದ್ಲು, ಅದೇ ಕಾರ್ ಓಡಿಸ್ಕೊಂಡೇ ಇರೋದು ಇವಾಗಲೂ ನಾನು ಅಂತ ಹೇಳ್ದೆ, ಅಷ್ಟು ಒಳ್ಳೆಯವಳು ನನ್ನ ಹೆಂಡತಿ ಅಂತ ಈ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಆವಾಗ ಮೀನಾ ಕೂಡ ಹೇಳ್ತಾಳೆ ಅವರು ಕೂಡ ಒಳ್ಳೆಯವರು ಸರ್, ಅವರು ಕೂಡ ಈಗ ಕುಡಿಯೋದೆಲ್ಲ ಬಿಟ್ಟು ಅಷ್ಟು ಎಲ್ಲನೂ ಸಂಪಾದನೆ ಮಾಡಿ ಕೂಡಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಈ ಕಡೆ ಸೂರ್ಯ ಈ ಕಡೆ ಮನೋಜ್ ಆಗರೋ ಏನು ಇವನು ಫುಲ್ ಬಯೋಡೇಟಾನೇ ಹೇಳ್ತಾನೆ, ನೋಡಬೇಕಾದ್ರೆ ಜಡ್ಜಸ್ಗೆ ತಲೆ ಕೆಟ್ಬಿಟ್ಟು ಅವನೇ ಮಾರ್ಕ್ಸ್ ಕಡಿಮೆ ಕೊಟ್ಬಿಟ್ಟು ಅವನ್ನೇ ಈ ಪ್ರೋಗ್ರಾಮಿಂದ ಆಚೆ ಕಳಿಸ್ಬಿಡ್ತಾರೆ, ನಮಗೆ 1,00,000 ಬರೋದು ನೋಡ್ಕೊ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮೀನಾನು ಕೂಡ ಎಲ್ರಿಗೂ ಖುಷಿಯಾಗಿ ಎಲ್ಲರೂ ನಿಂತ್ಕೊಂಡು ಮತ್ತೆ ಚಪ್ಪಾಳೆ ಹೊಡಿತಾರೆ ಇವರಿಬ್ಬರು ಮಾತಾಡೋದನ್ನ ಕೇಳಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರುತ್ತೆ, ನೆಕ್ಸ್ಟ್ ಎಲ್ಲರೂ ಆನ್ಸರ್ ಹೇಳಬೇಕು, ಇದರಲ್ಲಿ ಯಾರು ನಿಮ್ಗೆ ಚೆನ್ನಾಗಿ ಆನ್ಸರ್ ಕೊಡ್ತೀರೋ ಅವ್ರಿಗೆಲ್ರಿಗೂ ಪ್ರೈಸ್ ಸಿಗುತ್ತೆ ಅಂತ ಹೇಳಿರ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಇವಾಗ ಮಧ್ಯದ ರೋಡಲ್ಲಿ ಒಬ್ಬರು ನಿಮ್ಮ ತಾಯಿಂದಿರು ನಿಂತಿರ್ತಾರೆ, ಇನ್ನೊಬ್ರು ನಿಮ್ಮ ಹೆಂಡತಿ ನಿಂತಿರ್ತಾರೆ, ಯಾರನ್ನ ಫಸ್ಟ್ ಕರ್ಕೊಂಡು ಹೋಗ್ತೀರಾ ನೀವು ಅಂತ ಕೇಳೋ ಕ್ವಶನ್ ಇರುತ್ತೆ. ಸೊ ಆ ಕ್ವಶನ್ಗೆ ಬೇರೆಯವರೆಲ್ಲ ಆನ್ಸರ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಎಲ್ಲ ಕ್ವಶನ್ಗೂ ಕೇಳ್ತಾ ಇರ್ಬೇಕಾದ್ರೆ ಬೇರೆಯವ್ರ ಕಪಲ್ಸ್ಗೂ ಕೂಡ ಆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಎಲ್ಲರೂ ಕೂಡ ಆನ್ಸರ್ ಮಾಡ್ತಾ ಇರಬೇಕಾದ್ರೆ ನೆಕ್ಸ್ಟ್ ಬಂದುಬಿಟ್ಟು ರೋಹಿಣಿಗೆ ಹಾಗೂ ಮನೋಜ್ಗೆ ಬಂದಾಗ ಮನೋಜ್ ಹೇಳ್ತಿರ್ತಾನೆ ನನ್ನ ಹೆಂಡ್ತಿನ ತುಂಬ ಇಷ್ಟಪಟ್ಟು ನಮ್ಮಮ್ಮ ನನಗೆ ಮದುವೆ ಮಾಡಿಕೊಟ್ಟಿದ್ದು, ಹಾಗಾಗಿ ನಾನು ಫಸ್ಟು ರೋಹಿಣಿನ ಕರ್ಕೊಂಡು ಹೋಗ್ತೀನಿ, ನಮ್ಮಮ್ಮ ರೋಹಿಣಿನೇ ಇಷ್ಟಪಟ್ಟಿರೋದು, ಹಂಗಾಗಿ ನಾನು ರೋಹಿಣಿನ ಫಸ್ಟ್ ಕರ್ಕೊಂಡು ಹೋಗ್ತೀನಿ, ಅವಾಗ ನಮ್ಮಮ್ಮ ಏನೂ ಮಾತಾಡೋಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜ್ ಹೇಳ್ತಾ ಇರ್ತಾನೆ. ಸೊ ನೆಕ್ಸ್ಟ್ ಶ್ರುತಿಗೆ ಬಂದಾಗ ಶ್ರುತಿ ಹೇಳ್ತಿರ್ತಾಳೆ ಅಯ್ಯೋ ನಿಮ್ಮಮ್ಮನ ಕರ್ಕೊಂಡು ಹೋಗೋಕ್ಕೆ ನಿಮ್ಮಪ್ಪ ಇದ್ದಾರೆ, ನನಗೆ ಕರ್ಕೊಂಡು ಹೋಗಿ ನೀನು ಇರಬೇಕು ತಾನೇ, ಅದಕ್ಕೆ ರವಿ ಹೇಳ್ತಾನೆ ಜಡ್ಜಸ್ಗೆ ನಾನು ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಈ ಕಡೆ ನೆಕ್ಸ್ಟ್ ಸೂರ್ಯನ ಕೇಳಿದಾಗ ಸೂರ್ಯ ಹೇಳ್ತಾನೆ ನನ್ನ ಹೆಂಡತಿಗೆ ತುಂಬ ಚೆನ್ನಾಗಿ ಗಾಡಿ ಓಡ್ಸೋಕ್ಕೆ ಬರುತ್ತೆ, ನಮ್ಮ ಅಮ್ಮನ ಜೊತೆ ಅವಳನ್ನ ಕಳಿಸ್ತೀನಿ ಗಾಡೀಲಿ, ಆಮೇಲೆ ನನ್ನ ಹೆಂಡತಿ ಬಂದು ನನ್ನ ಕರ್ಕೊಂಡು ಹೋಗ್ತಾಳೆ, ಯಾಕಂದರೆ ನನ್ನ ಹೆಂಡತಿ ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನನ್ನ ಬಿಟ್ಟು ಎಲ್ಲಿದ್ದರೂ ನಾನಿದ್ರು ಹುಡ್ಕೊಂಡು ಬಂದೇ ಬರ್ತಾಳೆ ಅಂತ ಹೇಳ್ತಾನೆ ಸೂರ್ಯನು ಕೂಡ. ಆವಾಗ
ಆವಾಗ ಜಡ್ಜಸ್ ಅದನ್ನು ಕೇಳಿಸ್ಕೊಂಡು ಸರಿ ಆಯಿತು ಒಂದು ನಿಮಿಷ ಇರಿ ಅಂತ ಹೇಳಿ ಇರ್ತಾರೆ. ಅದೇ ಟೈಮ್ಗೆ ಆ್ಯಂಕರ್ ಇದ್ದವ್ರು ಹೇಳ್ತಾರೆ, ನೋಡಿ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ 10 ನಿಮಿಷ ಟೈಮ್ ಕೊಡ್ತೀನಿ, ನೆಕ್ಸ್ಟು ಇನ್ನೊಂದು ಕ್ವಶನ್ ಕೇಳ್ತೀನಿ, ಜೀವನ ಸಂತೃಪ್ತಿ ಆಗೋದು ಯಾವಾಗ ಅಂತ ಕ್ವಶನ್ ಕೇಳಿರ್ತಾರೆ. ಅದಕ್ಕೇ ಇವಾಗಲೇ ಆನ್ಸರ್ ಹೇಳ್ಬೇಕಂತಿಲ್ಲ, ನೀವು ನಿಮ್ಮ ಹೆಂಡತಿಯರ ಜೊತೆ ಮಾತಾಡಿ ಆಮೇಲೆ ಆನ್ಸರ್ ಕೊಡಿ ಅಂತ ಹೇಳಿದಾಗ, ಈ ಕಡೆ ರೋಹಿಣಿ, ಈ ಕಡೆ ಶ್ರುತಿ ಹಾಗೂ ರವಿ ಮಾತಾಡ್ತಾ ಇರಬೇಕಾದ್ರೆ ಶ್ರುತಿ ಏನಾದರೂ ಆನ್ಸರ್ ಕೊಡು, ಏನು ಹೇಳೋದು ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ಗಿರು ರವಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಈ ಕಡೆ ಶ್ರುತಿ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ರೋಹಿಣಿನೂ ಕೇಳ್ತಾಳೆ, ರೋಹಿಣಿ ದುಡ್ಡು ಇಂಪಾರ್ಟೆಂಟು, ದುಡ್ಡಿದ್ರೆ ಎಲ್ಲನೂ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮನೋಜ್ ಇದ್ದಾನೆ, ಹೌದು ನಾನು ಏನೋ ಒಂದು ಟ್ರಿಕ್ ಮಾಡಿಬಿಟ್ಟು ಪ್ರೈಸ್ ನಮಗೆ ಬರೋ ಥರ ನಾನು ಮಾಡ್ತೀನಿ ಇರು, ಎಲ್ಲರೂ ಮುಂದೆ ಅವಮಾನ ಆಗಬೇಕು ಸೂರ್ಯಂಗೆ, ಆ ಥರ ಒಂದು ಪ್ಲ್ಯಾನ್ ಮಾಡ್ತೀನಿ ಇರು ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾನೆ. ಈ ಕಡೆ ಸೂರ್ಯ ಇದ್ದವರು ಏನು ಮಾತಾಡೋದು ಅಂತ ಕೇಳಿದಾಗ, ಅಯ್ಯೋ ಏನೋ ಒಂದು ಮಾತಾಡೋದು, ಸ್ಟೇಜ್ ಮೇಲೆ ಮೈಕ್ ಕೊಟ್ಟಾಗ ಅದು ಏನು ಅನಿಸುತ್ತೆ ಆವಾಗಲೇ ಹೇಳ್ಬಿಡೋಣ ಬಿಡು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ಕೊಡ್ತಾ ಇರ್ತಾರೆ. ಸರಿ ರೀ ಹಾಗೆ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ರವಿದ್ರು ಏನಾದರೂ ಹೇಳು ಶ್ರುತಿ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಸುಮ್ಮನೆ ಇರು, ನಿನಗೆ ಏನು ಅನಿಸುತ್ತೆ ನೀನು ಹೇಳು, ಆಯಿತಾ 10 ನಿಮಿಷ ಆಯಿತು ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಶ್ರುತಿ ಕರ್ಕೊಂಡು ಹೋಗ್ತಾಳೆ. ಈ ನೆಕ್ಸ್ಟ್ ಟೈಮು 3 ಮಕ್ಕಳು ಅಂತೆಲ್ಲ ಮಾತಾಡೋಕೆ ಹೋಗ್ಬೇಡ ಆಯಿತಾ ಅಂತ ಹೇಳಿ ಹೇಳ್ತಿರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಗ್ತಾಯಿತ್ತು, ನಾಳೆಯ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.